ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನವು ಪುನಃ ಒಂದು ಸಮಯವು ಸೇರಿ ದೇವರ ಬೆಲೆಯುಳ್ಳ ಅನುಗ್ರಹ ಇರುವ ವಾಕ್ಯವನ್ನು ಆಲಿಸಲು, ಜೀವನವನ್ನು ಆರಂಭಿಸಲು ದೇವರು ನಮಗೆ ನೀಡಿದ ಅನುಗ್ರಹದ ಈ ಸಮಯವನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕಾರಣ ದೇವರ ವಾಕ್ಯವಾಗಿದೆ ನಮ್ಮ ಒಂದೊಂದು ದಿನವೂ ಸಂತೋಷದೊಂದಿಗೆ, ನಿರೀಕ್ಷೆಯೊಂದಿಗೆ, ಆರೋಗ್ಯದಿಂದ ಜೀವಿಸಲು ಸಹಾಯ ಮಾಡುತ್ತಿರುವುದು. ಮನುಷ್ಯರ ಮಾತುಗಳು ನಮ್ಮನ್ನು ಕುಗ್ಗಿಸುವಾಗ ದೇವರ ವಾಕ್ಯವು ನಮ್ಮನ್ನು ಬೆಳೆಸುತ್ತಿದೆ, ನಮಗೆ ನಿರೀಕ್ಷೆ ನೀಡುತ್ತಿದೆ. ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ಎಲ್ಲರನ್ನು ಬಹಳ ಸಂತೋಷದಿಂದ ಪ್ರಾರ್ಥಿಸುತ್ತೇನೆ. ನಿಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನಕ್ಕಾಗಿ, ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸಿ ಶೇರ್ ಮಾಡುವವರು ಅದೊಂದು ಸಾಧಾರಣವಾದ ಕಾರ್ಯವಲ್ಲ, ಅದೊಂದು ದೇವರ ಕಾರ್ಯವಾಗಿದೆ. ದೇವರ ವಾಕ್ಯದ ಶುಶ್ರೂಷೆಯಾಗಿದೆ. ಅದರಲ್ಲಿ ಭಾಗವಹಿಸುವ ಲಕ್ಷಗಟ್ಟಲೆ ವಿಶ್ವಾಸಿಗಳು ಇದ್ದಾರೆ. ಅವರಿಗೆಲ್ಲ ಪ್ರಾರ್ಥಿಸುತ್ತೇನೆ, ದೇವರು ನಿಮ್ಮನ್ನು ಅನುಗ್ರಹಿಸಲಿ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 35ರಿಂದ 37ರವರೆಗೆ ವಾಕ್ಯವನ್ನು ಆಲಿಸೋಣ. ಆ ದಿನ ಸಾಯಂಕಾಲ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರೊಳಗೆ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಪ್ರಿಯರೇ, ಯೇಸುಸ್ವಾಮಿ ಸರೋವರದ ಆಚೆ ದಡೆಗೆ ಹೋಗೋಣ ಎಂದಿದ್ದು ಶಿಷ್ಯರ ಹತ್ತಿರವಾಗಿದೆ. ದೋಣಿಯನ್ನು ಸಾಗಿಸುವುದು ಸರೋವರದಲ್ಲಿ ಅನುಭವವಿರುವ ಶಿಷ್ಯರು ಆಗಿದ್ದರು. ಸರೋವರದ ಜೊತೆ ಬಹಳ ಅಧಿಕವಾಗಿ ತಿಳಿದುಕೊಂಡವರು, ಅನುಭವವುಳ್ಳವರು ಆಗಿದ್ದರು. ಪ್ರಿಯರೇ, ಎಷ್ಟು ಟ್ಯಾಲೆಂಟ್ ಇದ್ದರು. ಈ ವಾಕ್ಯ ಆಲಿಸುವಾಗ ನಮಗೆ ಅರ್ಥವಾಗುತ್ತದೆ ಅವರಿಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ ಎಂದು. ಅವರು ಅಲ್ಲಿ ಸಿಕ್ಕಿ ಹಾಕಿಕೊಂಡರು. ನೀವು ಎಷ್ಟು ಟ್ಯಾಲೆಂಟ್ ಇರುವ ವ್ಯಕ್ತಿಯಾಗಲಿ, ಎಷ್ಟು ಕಲಿತ ವ್ಯಕ್ತಿಯಾಗಲಿ, ಬಹಳ ಹುಷಾರಿರುವ ವ್ಯಕ್ತಿಯೇ ಆಗಲಿ, ಸೌಂದರ್ಯ ಇರುವ ವ್ಯಕ್ತಿಯಾಗಲಿ, ನಿಮ್ಮ ಹತ್ತಿರ ಎಷ್ಟೇ ದುಡ್ಡಿರಲಿ, ದೊಡ್ಡ ಮನೆ, ಕಾರು, ಆಸ್ತಿಪಾಸ್ತಿ ಎಲ್ಲ ಸಹ ಇರಲಿ, ಆದರೂ ಕೆಲವೊಮ್ಮೆ ನಮ್ಮ ಬುದ್ಧಿಗೂ ಶಕ್ತಿಗೂ ಒಂದು ಮುಂದೆ ಹೋಗಲು ಆಗದ ರೀತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಬರಬಹುದು. ನಮಗೆ ಏನು ಮಾಡಲು ಸಾಧ್ಯವಿಲ್ಲ ಎನ್ನುವ ರೀತಿ ಕುಗ್ಗಿ ಹೋಗುವ ಪರಿಸ್ಥಿತಿ ನಮಗೆ ಬರಬಹುದು. ಹಾಗೆ ಒಂದು ಸಮಯವಾಗಿದೆ ಶಿಷ್ಯರ ಈ ಯಾತ್ರೆಯಲ್ಲಿ ಉಂಟಾಗಿದ್ದು. ಅನುಭವ ಇರುವವರು ಆಗಿದ್ದರು. ಈ ಸಮಸ್ಯೆ ಮುಂದೆ ಶಿಷ್ಯರಿಗೆ ಗೆಲ್ಲಲು ಸಾಧ್ಯವಾಗಲಿಲ್ಲ. ನಿಮ್ಮ ಜೀವನದಲ್ಲಿ ಇಂಥ ಸಮಸ್ಯೆಯು ಇದೆಯಾ? ಗೆಲ್ಲಲು ಸಾಧ್ಯವಾಗದ ಸಮಸ್ಯೆಗಳು, ಏನು ಮಾಡಬೇಕು ಎಂದು ತಿಳಿಯದ ಒಂದು ಅವಸ್ಥೆ ಜೀವನದಲ್ಲಿ ನಿಮಗೆ ಇದೆಯಾ? ಆದರೆ ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 38ನೇ ವಾಕ್ಯವನ್ನು ಆಲಿಸೋಣ. ಆ ವಾಕ್ಯವು ಬರೆದಿದ್ದು ದೇವರು ನಿಮಗಾಗಿಯೇ ಆಗಿದೆ. ಯೇಸುವಾದರು ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಹೊರಗೆ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆ ಇಲ್ಲವೇ ಎಂದರು. ಪ್ರಿಯರೇ, ಯೇಸುಸ್ವಾಮಿಯನ್ನು ಅವರು ಕರೆದು ಎಬ್ಬಿಸಿದರು. ಅಲ್ಲಿ ನಿಸ್ಸಹಾಯಕರಾಗಿ ನಿಲ್ಲುವ ಯೇಸುಸ್ವಾಮಿಯನ್ನು ಅಲ್ಲ ಶಿಷ್ಯರು ನೋಡಿದ್ದು, ಅವರಿಗಾಗಿ ಕಾರ್ಯ ಮಾಡಿದ್ದ ಯೇಸುಸ್ವಾಮಿಯನ್ನು ಶಿಷ್ಯರು ನೋಡಿದ್ದರು. ಅದ್ಭುತಕರವಾದ ಒಂದು ಪರಿಸ್ಥಿತಿ ಅಲ್ಲಿ ಕಂಡಿದ್ದು. ಯಾರ ಮಧ್ಯಸ್ಥಿಕೆ ಅಲ್ಲಿ ಬದಲಾವಣೆಗೆ ಕಾರಣವಾಗಿದ್ದು? ಪ್ರಿಯರೇ, ಬುದ್ಧಿಶಕ್ತಿಗೂ ಅಲ್ಲ, ಟ್ಯಾಲೆಂಟಿಗಲ್ಲ, ಸಂಪತ್ತಿಗಲ್ಲ. ಆ ಕಾರ್ಯದಲ್ಲಿ ಬದಲಾವಣೆ ಕೊಡಲು ಸಾಧ್ಯವಾಗಿದ್ದು ಯೇಸುಸ್ವಾಮಿಗೆ ಮಾತ್ರ.
ಅದು ಯೇಸು ಸ್ವಾಮಿಗೆ ಆಗಿದೆ, ಯೇಸುವಿನ ಸಾನ್ನಿಧ್ಯಕ್ಕೆ ಆಗಿದೆ, ಯೇಸುವಿನ ಕರವಾಗಿದೆ. ಅಲ್ಲಿ ಅನುಗ್ರಹ ಇರುವ ಪರಿಸ್ಥಿತಿ ಉಂಟು ಮಾಡಿದ್ದು. ಇಂದು ವಾಕ್ಯ ಆಲಿಸುವ ನಿಮ್ಮ ಜೀವನದಲ್ಲಿ ಯೇಸುವಿನ ಸಾನ್ನಿಧ್ಯ ಪ್ರಕಾಶಿಸುವ ಸಮಯವಿದು. ಇಂದು ಯೇಸು ಸ್ವಾಮಿ ನಿಮ್ಮ ಕುಟುಂಬಕ್ಕಾಗಿ ಕಾರ್ಯ ಮಾಡುವ ಸಮಯವಾಗಿದೆ. ನೀವು ಎಲ್ಲ ರೀತಿಯಲ್ಲೂ ಸೋತು ಹೋಗಿದ್ದೀರಾ? ಇಂದು ನಜರೇತಿನ ಯೇಸು ನಿಮ್ಮ ಕುಟುಂಬದಲ್ಲಿ ಆಶೀರ್ವದಿಸುತ್ತಾರೆ, ನಿಮ್ಮ ಕುಟುಂಬವನ್ನು ಸ್ಪರ್ಶಿಸುತ್ತಾರೆ. ನೀವು ಇಂದು ಅನುಭವಿಸುತ್ತಿರುವ ಎಲ್ಲಾ ಬಿರುಗಾಳಿಯ ಅಲೆಯು, ಅದರ ಶಕ್ತಿಯು ಒಂದು ನಿಮಿಷದಲ್ಲಿ ತೆಗೆಯಲು, ಪ್ರಜ್ವಲಿಸುವ ಭವಿಷ್ಯವನ್ನು ತೆಗೆದುಕೊಂಡು ಬರಲು ಯೇಸು ಸ್ವಾಮಿಗೆ ಸಾಧ್ಯ. ಹಾಲೆಲೂಯಾ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವ ಎಲ್ಲರನ್ನು ನೆನೆಸುತ್ತೇನೆ. ನಿಮ್ಮ ಜೀವನ ಸಂತೋಷಿಸುತ್ತದೆ, ಬಿರುಗಾಳಿ ಎಲ್ಲ ಓಡಿ ಹೋಗುತ್ತದೆ. ದೇವರು ನಿಮ್ಮ ಜೊತೆ ಇರುತ್ತಾರೆ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.